ಅತ್ತಿಬೆಲೆ ಪುರಸಭಾ ಕಚೇರಿ ಮುಂಭಾಗದಲ್ಲಿ ಪೌರ ಕಾರ್ಮಿಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಶನಿವಾರ ಪ್ರತಿಭಟನೆ ನಡೆಸಿದರು. ಪೌರ ಕಾರ್ಮಿಕರು ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿದ ನಂತರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ವಾಟರ್ ಮ್ಯಾನ್ಗಳು, ಪೌರ ಕಾರ್ಮಿಕರು, ಹೊರಗುತ್ತಿಗೆ ನೌಕರರು, ಕಂಪ್ಯೂಟರ್ ಆಪರೇಟರ್ಗಳು, ಅಕೌಂಟೆಂಟ್ಗಳು ಸೇರಿದಂತೆ 50ಕ್ಕೂ ಹೆಚ್ಚು ಪೌರ ಕಾರ್ಮಿಕರು ತಮ್ಮ ಕೆಲಸಗಳನ್ನು ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೆ ನಾವು ಶಾಂತಿಯುತ ಪ್ರತಿಭಟನೆ ಮಾಡಲಾಗುವುದು. ನಮ್ಮ ಬೇಡಿಕೆಗಳಿಗೆ ಸರ್ಕಾರ ಶೀಘ್ರ ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಪ್ರತಿಭಟನಾಕಾರರು ಅತ್ತಿಬೆಲೆ ಪುರಸಭೆ ವ್ಯವಸ್ಥಾಪಕ ನಂಜುಂಡಸ್ವಾಮಿರವರಿಗೆ ಮನವಿ ಪತ್ರ ಸಲ್ಲಿಸಿದರು. ನಮ್ಮೆಲ್ಲ ಕಚೇರಿಯ ಪೌರ ಕಾರ್ಮಿಕರು, ಹೊರಗುತ್ತಿಗೆ ನೌಕರರು ಮತ್ತು ನೀರು ಸರಬರಾಜುದಾರರು ಎಲ್ಲರೂ ಸೇರಿ ನಮ್ಮ ಸರ್ಕಾರಕ್ಕೆ ಅವರದೇ ಆದಂತಹ ಕೆಲವೊಂದು ಬೇಡಿಕೆಗಳ ಮನವಿಯನ್ನು ನಮಗೆ ಕೊಟ್ಟಿದ್ದಾರೆ. ಈ ಮನವಿ ಏನು ಅಂತ ಹೇಳಿದ್ರೆ, ಅವರ ಬೇಡಿಕೆಗಳು ಏನು ಅಂತ ಹೇಳಿದ್ರೆ, ಬೇಡಿಕೆ 1, IT ಸಿಬ್ಬಂದಿ, ಅಕೌಂಟ್ ಕನ್ಸಲ್ಟೆಂಟು, ಕಂಪ್ಯೂಟರ್ ಆಪರೇಟರು, ವಾಹನ ಚಾಲಕರು, ಸ್ಯಾನಿಟರಿ ಸೂಪರ್ವೈಸರ್ಸು ಹಾಗೂ ಇತರೆ ವೃಂದದ ನೌಕರರನ್ನ ಪೌರ ಸೇವಾ ನೌಕರರ ಎಂದು ಪರಿಗಣಿಸಬೇಕು ಅಂತೇಳಿ, ಅಂದರೆ ಅವ್ರ ಜೊತೆ ವಿಲೀನಾತಿಯನ್ನು ನಮಗೂ ಮಾಡಬೇಕು ಅಂತೇಳಿ ಎಲ್ಲ ಹೊರಗುತ್ತಿಗೆ ನೌಕರರ ಒಂದು ಬೇಡಿಕೆ ಆಗಿದೆ. 2ನೇ ಬೇಡಿಕೆ, ಪೌರ ಸೇವಾ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅಂದರೆ ನಗದು ರಹಿತ ಚಿಕಿತ್ಸಾ ಸೌಲಭ್ಯವನ್ನು ಸರ್ಕಾರ ಇವತ್ತು ಸರ್ಕಾರಿ ನೌಕರರಿಗೆ ಮಾತ್ರ ಕೊಡ್ತಾ ಇದೆ, ಅದನ್ನು ನಮಗೂ ಕೂಡ ಕೊಡಬೇಕು ಅಂತೇಳಿ 2ನೇ ಬೇಡಿಕೆಯನ್ನು ಅವರು ಸಲ್ಲಿಸಿದ್ದಾರೆ. 3ನೇದು, ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೀರು ಸರಬರಾಜು ನೌಕರರನ್ನ ವಿಶೇಷ ನೇಮಕಾತಿಯಡಿ ಅವ್ರನ್ನು ಕಾಯಂ ನೌಕರರು ಅಂತೇಳಿ ಪರಿಗಣಿಸಬೇಕು ಅಂತ ಅವರು ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. 4ನೇದು, ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವ ಪ್ರತಿಯೊಂದು ಸವಲತ್ತುಗಳನ್ನು ಪೌರ ಸೇವಾ ನೌಕರರಿಗೆ ಪ್ರತ್ಯೇಕ ಆದೇಶ ಇಲ್ಲದೆ ವಿಸ್ತರಿಸಬೇಕು ಅಂತೇಳಿ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಕೂಡ ಸರ್ಕಾರಗಳು ಏನು ಆದೇಶವನ್ನು ನಮ್ಮ DPR ಇಲಾಖೆಯಿಂದಾಗ್ಲಿ ಅಥವಾ ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದಲ್ಲಾಗ್ಲಿ ಆಗುವಂತಹ ಎಲ್ಲ ಆದೇಶಗಳನ್ನು ಹೊರಡಿಸಿದ ನಂತರ ನಮ್ಮ ಸಂಬಂಧಪಟ್ಟ ಇಲಾಖೆ ಕೂಡ ಅದಕ್ಕೆ ಪ್ರತ್ಯೇಕ ಆದೇಶವನ್ನು ಹೊರಡಿಸುವಂಥದ್ದು ವಾಡಿಕೆ ಆಗಿದೆ. ಅದನ್ನ ನಿಲ್ಲಿಸಿ ಯಥಾವತ್ತಾಗಿ ಸರ್ಕಾರ ಒಂದು ಆದೇಶವನ್ನು ಮಾಡಿದ್ರೆ ಅದು ಎಲ್ಲ ನೌಕರರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ನೀವು ನಮಗೆ ಆದೇಶವನ್ನು ಮಾಡಬೇಕು ಅಂತೇಳಿ ಬೇಡಿಕೆಯನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ನಗರಸಭೆಗಳಲ್ಲಿ ಅಂದರೆ ಪುರಸಭೆಗಳಲ್ಲಿ ಪುರಸಭೆಗಳು ಶೇಕಡ 100% ಪೌರ ಕಾರ್ಮಿಕರನ್ನ ವಿಶೇಷ ನೇಮಕಾತಿ ಅಡಿ ನೇಮಕಾತಿ ಮಾಡಬೇಕು. ಈಗ ಯಾರ್ಯಾರು ಹೊರಗುತ್ತಿಗೆ ಅಡಿ ನೇರ ಪಾವತಿ ಅಡಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ವಿಶೇಷ ನೇಮಕಾತಿಯನ್ನ ನೀವು ಮಾಡಬೇಕು ಅಂತೇಳಿ ಅವರು ಬೇಡಿಕೆಯನ್ನು ಕೊಟ್ಟಿದ್ದಾರೆ. 2022ನೇ ಸಾಲಿನ ವಿಶೇಷ ನೇಮಕಾತಿ ಅಡಿ ಆಯ್ಕೆಯಾದಂತಹ ಪೌರ ಕಾರ್ಮಿಕರು ಮತ್ತೆ ಲೋಡರ್ಸು, ವಾಟರ್ ಮ್ಯಾನ್ಗಳು ಯಾರ್ಯಾರಿದ್ದಾರೆ ಅವರಿಗೆ ನೇರವಾಗಿ SFC ನಿಧಿಯಿಂದ ವೇತನವನ್ನು ಪಾವತಿಯನ್ನು ಮಾಡಬೇಕು ಅಂತೇಳಿ ಅವರು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಇವರ ಎಲ್ಲ ಬೇಡಿಕೆಗಳನ್ನು ನಾವು ರಾಜ್ಯ ಸರ್ಕಾರದ ಮಟ್ಟಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ಮನವಿಯನ್ನು ನಾವು ಕಳಿಸ್ಕೊಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲೆಲ್ಲರಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಅಂತ ಪುರಸಭೆ ಅತ್ತಿಬೆಲೆ ಪುರಸಭೆ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾವು ಈ ದಿನ ಹೋರಾಟ ಮಾಡುವ ಕಾರಣ ನಾವು ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ ಎಂದು ನಾವು ಮಾನ್ಯ CM ಅಧಿಕಾರಿಗಳಿಗೆ ನಾವು ಮುಟ್ಟಿಸೋ ಪ್ರಯತ್ನ ಮಾಡ್ತೇವೆ. ನಾವು ಕಳೆದ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದೆ. ನಾವು ನೇಮಕವಾಗಿ 1 ವರ್ಷ ಆಯಿತು, ಆದರೆ ನಾವು ಸರ್ಕಾರಿ ನೌಕರರು ಎಂದು ಹೇಳ್ಕೊಳಕ್ಕೆ ನಮಗೆ ಆಗೋಲ್ಲ. ಯಾಕೆಂದರೆ ಕಾರಣ ನಮಗೆ ಭೇದ ಭಾವ ಮಾಡ್ತಾರೆ, ಸಂಜೀವಿನಿ ಇಲ್ಲ ನಮಗೆ. ಅದಕ್ಕೂ ನಾವು ಮತ್ತೆ ಪುನಃ ಬೇಡಿಕೆ ಮಾಡಬೇಕು. ಮತ್ತು ನಮಗೆ ತಿಂಗಳ ಸಾಲ, ಇದು ತಿಂಗಳ ಸಂಬಳ ಬೇರೆ ಒಂದು ರಿಕ್ವೆಸ್ಟ್ ಮಾಡೇ ನಮಗೆ ಬರುತ್ತೆ, ನ್ಯಾಯಯುತವಾಗಿ ಬರೋದಿಲ್ಲ. ಕಳೆದ 5 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ, ಇನ್ನೂ ನೇಮಕಾತಿ ಆಗಿಲ್ಲ.
ಲೋಡರ್ಸು ಡ್ರೈವರ್ಸು ಅವರು ಪೌರ ಕಾರ್ಮಿಕರಾಗಿ ಪರಿಗಣಿಸಬೇಕಂತ ನಾವು ಬೇಡಿಕೆ ಕೇಳ್ಕೊಳ್ತೇವೆ. ಅವರು ನಮ್ಮ ಕೂಡ ಒಟ್ಟಿಗೆ ಕೆಲಸ ಮಾಡ್ತಾರೆ. ಯಾಕೆ ಭೇದ ಭಾವ ಅಂತ ನಾನು ಕೇಳ್ತಾ ಇರೋದು. ನಮ್ಮ ಬೇಡಿಕೆಗಳು ನಾವು ಕೇಳೋದು ನಮ್ಮ ತಪ್ಪ. ನಾವು ಕಟ್ಟೆ ಸಮಾಜ ಅಂತ ನಾವು ತಿಳ್ಕೊಂಡಿದ್ದೀವಿ. ಕಾರಣ ನಾವು ಮಾಡೋ ಕೆಲಸ ಆ ಥರ ಇರುತ್ತೆ. ನಾವು ಮಾಡೋ ಕೆಲಸ ನಾವು ದೇವ್ರಿಗೆ ಮೆಚ್ಚಿದ್ರೆ ಸಾಕು. ನಮಗೆ ಗಾಂಧೀಜಿಯವರು ಹೇಳಿದ್ದಾರೆ ಸ್ವಚ್ಛ ಭಾರತ ಅಂತ. ನಾವು ಆ ಮುಖಾಂತರ ನಾವು ಕೆಲಸ ಮಾಡ್ತಿದ್ವಿ. ನಮಗೂ ಹೆಮ್ಮೆ ಇದೆ, ನಮ್ಮ ಕೆಲಸಕ್ಕೆ ನಮಗೆ ಹೆಮ್ಮೆ ಇದೆ. ನಮ್ಮ ಬೇಡಿಕೆಗಳು ನಾವು ನ್ಯಾಯಯುತವಾಗಿ ಬೇಡಿಕೆಗಳನ್ನು ನಾವು ಈಡೇರಿಸಬೇಕಂತ ನಾವು ಕೇಳ್ತೀವಿ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ 5 ವರ್ಷ 10 ವರ್ಷ ಗುತ್ತಿಗೆ ನೌಕರರನ್ನು ಕಾಯಂ ಮಾಡ್ಕೋಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಮತ್ತು ಇವ್ರು ಯಾಕೆ ಮಾಡ್ಕೊಳ್ತಿಲ್ಲ? ನಾವು ಮಾಡೋದು ಸರ್ಕಾರಿ ಕೆಲಸ, ಸಮಾಜ ಕೆಲಸ, ಸಮಾಜದ ಒಳಿತಿಗಾಗಿ ಆರೋಗ್ಯಕ್ಕಾಗಿ ಮಾಡ್ತೇವೆ. ಕೋವಿಡ್-19 ನಾವು ಕೆಲಸ ಮಾಡ್ತೀವಿ. ಪ್ರಾಣವನ್ನು ಒತ್ತಿ ಇಟ್ಟು ಕೆಲಸ ಮಾಡ್ತೀವಿ. ಆದರೆ ನಮಗೆ ಯಾರು ಇದು ಗೋರ್ಮೆಂಟು ನಮಗೆ ಪರಿಗಣಿಸ್ತಾಯಿಲ್ಲ, ಸರ್ಕಾರ ನಮ್ಮನ್ನು ಪರಿಗಣಿಸ್ತಾಯಿಲ್ಲ. ಅದಕ್ಕಾಗಿ ನಾವು ಈ ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟ ಎಲ್ಲಿವರೆಗೂ ಅಂದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಹೋರಾಟ ಮಾಡ್ತೀವಿ. ಈ ಸಲ ನಾವು ಅನಿರ್ದಿಷ್ಟವಾಗಿ ನಾವು ನಿರ್ಧಾರ ಮಾಡಿದ್ದೀವಿ. ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಪ್ರತಿದಿನ ನಾವು ಹೋರಾಟ ಮಾಡ್ತೀವಿ. ನಮ್ಮ ಕೆಲಸವನ್ನು ಮಾಡಿಕೊಂಡು ಮಾಡ್ತೀವಿ. ನಾವು ಕೆಲಸಕ್ಕೆ ನಾವು ತೊಂದರೆ ಕೊಡೋಲ್ಲ, ಕೆಲಸ ಮಾಡ್ಕೊಂಡೇ ಮಾಡ್ತೀವಿ. ನಾವು ಇದು ಶಾಂತಿಯುತವಾದ ಬೇಡಿಕೆ, ಶಾಂತಿಯುತ ಹೋರಾಟ. ಶಿವಶಂಕರ್ ಅಂತ ಪೌರ ಕಾರ್ಮಿಕ ಅತ್ತಿಬೇಲೆ. ಮಾನ್ಯ ಕರ್ನಾಟಕ ಸರ್ಕಾರದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ DC ಸಾಹೇಬರಿಗೆ ನಾವು ಕೇಳ್ಕೊಳೋದು ಏನಂತ ಈ ಮುಖಾಂತರ ನಾವು ಅತ್ತಿಬೇಲೆ ಪುರಸಭೆಯಲ್ಲಿ 5 ವರ್ಷದಿಂದ ಕೆಲಸ ಮಾಡ್ತಾನೆ ಇದ್ದೀವಿ. ನಮ್ಗೆ ಇನ್ನೂ ಪರ್ಮನೆಂಟ್ ಆಗಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ತಗೊಂಡು ನಮ್ಮ ಪೌರ ಕಾರ್ಮಿಕರು ಎಲ್ಲ ಈ ಬೇಡಿಕೆಗಳನ್ನು ಈಡೇರಿಸಿ ನಮ್ಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಪುರಸಭೆಯಲ್ಲಿ ವಾಟರ್ ಮ್ಯಾನ್ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇದುವರೆಗೂ ಎಲ್ಲ ಸರ್ಕಾರದಲ್ಲೂ ಮನವಿ ಮಾಡಿದ್ದೀವಿ. ಎಲ್ಲ ವಾಟರ್ ಮ್ಯಾನ್ ಪರವಾಗಿ, ಎಲ್ಲ ಪೌರ ಕಾರ್ಮಿಕರ ಪರವಾಗಿ ಕೆಲಸ ಮಾಡಿ ಬೇಡ್ಕೊತಾ ಇದ್ದೀವಿ. ನಾವೇನು ಹೇಳೋದಂದರೆ ಅವ್ರಿಗೆ ಏನು ಥರ ಸೌಲಭ್ಯ ಕೊಡ್ತೀರೋ ನಮಗೂ ಅದೇ ಥರ ಸೌಲಭ್ಯ ಕೊಡಿ. ಒಂದು PF ಆಗಿರ್ಬೋದು, ಒಂದು ರಾತ್ರಿ ಹೊತ್ತು ಓಡಾಡೋದಕ್ಕೆ ಟಾರ್ಚಸ್ ಆಗಿರ್ಬೋದು, ಗ್ಲೌಸಸ್ ಆಗಿರ್ಬೋದು, ಹಾವುಗಳಿರುತ್ತೆ, ಚೇಳಿರುತ್ತೆ, ಅವೆಲ್ಲ ತುಂಬ ಇರುತ್ತೆ, ತುಂಬ ಪ್ರಾಬ್ಲಮ್ ಇರುತ್ತೆ. ಮಳೆ ಅಂದೆ ಗಾಳಿ ಅಂದೆ ಎಲ್ಲದರಲ್ಲೂ ನಾವು ಕೆಲಸ ಮಾಡ್ತೀವಿ. ನಮಗೂ ಸವಲತ್ತು ಕೊಡಬೇಕು. ನಮಗೂ ಕಾಯಂ ಆಗಿ ಕೆಲವ್ರಿಗೆ PF ಕೊಡ್ತಿಲ್ಲ, ಇದು ಮಾಡ್ತಿಲ್ಲ, ಏನೋ ECS ಅಂತೇಳಿ ಮಾಡ್ತಿದ್ದಾರೆ, ಅದನ್ನು ಮಾಡ್ತಿಲ್ಲ. ತುಂಬಾ ಕಷ್ಟ ಸಂಬಳ ಕರೆಕ್ಟಾಗಿ ಟೈಮ್ ಕೊಡ್ತಿಲ್ಲ ಕೆಲವೆಲ್ಲ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಇದನ್ನು ಗೌರ್ಮೆಂಟು ಪರಿಗಣಿಸಿ ನಮಗೆಲ್ರಿಗೂ ಸವಲತ್ತುಗಳನ್ನ ಮಾಡಿಕೊಡ್ಬೇಕಂತೇಳಿ ಕೇಳ್ತೀವಿ. ಇವತ್ತೆಲ್ಲರೂ ಬೇಡಿಕೆಗಳನ್ನ ಈಡೇರಿಸಬೇಕಂತೇಳಿ ನಾವು ಶಾಂತಿಯುತವಾಗಿ ಎಲ್ಲರೂ ಇವತ್ತು ಹೋರಾಟ ಮಾಡ್ತಿದ್ದೀವಿ. ಮುಂದೆ ಕರ್ನಾಟಕದಲ್ಲಿ ಎಲ್ಲ ಪೂರ್ತಿ ಎಲ್ಲ ಕಷ್ಟಗಳನ್ನು ನಮ್ಮ ಬೇಡಿಕೆ ಈಗ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಮತ್ತೇನೋ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದರೆ ಇದನ್ನು ತುಂಬ ಕಠಿಣವಾದ ಕ್ರಮವನ್ನು ಗೌರ್ಮೆಂಟ್ ಎದುರಿಸಬೇಕಾಗುತ್ತೆ. ಆ ಥರ ಅಂತ ಹೋರಾಟವನ್ನು ನಾವು ಮಾಡ್ತೀವಿ. ಕಂಪ್ಯೂಟರ್ ಆಪ್ರೇಟರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಪುರಸಭೆ ಅತ್ತಿಬೇಲೆಯಲ್ಲಿ. 7 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ನಮ್ದು ಇನ್ನೂ ಪರ್ಮನೆಂಟ್ ಆಗಲಿಲ್ಲ. ಸೊ ಆದಷ್ಟು ಬೇಗ ನಮಗೆ ಒಂದು ಪರ್ಮನೆಂಟ್ ಆಗಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ. ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಏನೇನು ಬೇಡಿಕೆ ಇಟ್ಟಿದ್ದೀರಾ? ಅದೇ ನಮ್ಮದು ಪರ್ಮನೆಂಟ್ ಆಗಬೇಕು ಅಂತ. ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ವಿ, ಔಟ್ಸೋರ್ಸ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಆದಷ್ಟು ಬೇಗ ನಮಗೆ ಪರ್ಮನೆಂಟ್ ಮಾಡಬೇಕು, ಕಾಯಂಗೊಳಿಸ್ಬೇಕು ಅಂತ.